Hi, this is Ellie. Now, ಇವತ್ತು ನಾವು ಏನು ಟ್ರೈ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಒಂದು ಡ್ರೈ ಶೇಂಗಾ ಚಟ್ನಿ ಟ್ರೈ ಮಾಡ್ತಾ ಇದ್ವಿ. So this is I'm trying simple and quick recipes. So it is easy to make and doesn't consume much time and also useful in the kitchen. So let's start our video. ಫಸ್ಟ್ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಆಮೇಲೆ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಹೊತ್ತು ಒಂದು 10 to 20 ಸೆಕೆಂಡ್ ಅಷ್ಟೇ ಡ್ರೈ ಚಟ್ನಿ ಮಾಡ್ತಿರೋದ್ರಿಂದ. ಸೊ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ನಾವು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾವು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಸೊ ಹೈ ಫ್ಲೇಮ್ ಇಟ್ಟರೆ ಅದು ಸಿಪ್ಪೆ ಬೇಗ ಕರಗಾಗಿಬಿಡುತ್ತೆ, ಅದು ಇನ್ನೂ ಡ್ರೈ ಆಗಿರಲ್ಲ ಶೇಂಗಾ. ಸೊ ಸ್ವಲ್ಪ ಅಂಟಂಟಾಗಿಬಿಡುತ್ತೆ. ಸೊ ಅದರಿಂದ ನಾವು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಮಾಡ್ತಿರೋದು ಶೇಂಗಾ ಚಟ್ನಿ ಆದ್ರೆ ಸಹ ಇದಕ್ಕೆ ನಾವು ಹುರಿಗಡಲೆ ಆ್ಯಡ್ ಮಾಡ್ತಾ ಇದ್ವಿ. ಸೊ ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳುವ. ನೆಕ್ಸ್ಟ್ ನಾವು ಯೂಸ್ ಮಾಡ್ತಿರೋದು ಒಣ ಕೊಬ್ಬರಿ, ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಲಾಸ್ಟ್ ಫ್ರೈಯಿಂಗ್ ಇಂಗ್ರೀಡಿಯೆಂಟ್ಸ್ ಈಸ್ ಮೆಣಸು. ಇದನ್ನು ಫಸ್ಟೇ ಫ್ರೈ ಮಾಡ್ಕೊಂಡ್ರೆ ಘಾಟಿಗೆ ಬೇರೆ ಯಾವುದು ಫ್ರೈ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ನಾನು ಇದನ್ನ ಲಾಸ್ಟಿಗೆ ಫ್ರೈ ಮಾಡ್ತಿದ್ದೀನಿ. ಸೊ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಐಟಮ್ಗಳು ಇಷ್ಟು: ಒಣ ಕೊಬ್ಬರಿ, ಮೆಣಸು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು, ಶೇಂಗಾ ಮತ್ತು ಹುರಿಗಡಲೆ. ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್. ಸೊ ನೆಕ್ಸ್ಟ್ ಪೀಸ್ ನಾವು ಶೇಂಗಾನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ನಾವು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಶೇಂಗಾ ಸಿಪ್ಪೆನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳುವ. ಇವಾಗ ನೀವು ಫ್ರೈ ಮಾಡ್ಕೊಂಡಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬಹುದು. ಸೊ ನಮ್ಮದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಸಪ್ರೇಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಶೇಂಗಾ ಡ್ರೈ ಚಟ್ನಿ ರೆಸಿಪಿ ರೆಡಿ ಆಯಿತು. ಸೊ ಇನ್ನು ಇದಕ್ಕೊಂದು ಒಗ್ಗರಣೆ ಕೊಟ್ಟು ನಂತರ ಪ್ಯಾಕ್ ಮಾಡಿ ಇಡೋದು, ಬೇಕಾದಾಗ ತಿನ್ನೋದು ಅಷ್ಟೇ. ಈ ನನ್ನ ಸಿಂಪಲ್ ಯೂಸ್ಫುಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.